ನಿಮ್ಗೆಲ್ಲರಿಗೂ ಕಾಮನ್ ಆಗಿ ಇದ್ದೇ ಇರ್ತದೆ. ಇನ್ಸ್ಟಾಗ್ರಾಮ್ನಾಗ ಓನ್ ವಾಯ್ಸ್ನಾಗ ರೀಲ್ಸ್ ಮಾಡಬೇಕು, ಫೇಸ್ಬುಕ್ನಾಗ ರೀಲ್ಸ್ ಮಾಡಬೇಕು, ಯೂಟ್ಯೂಬ್ನಾಗ ವಿಡಿಯೋ ಮಾಡಬೇಕು ಅಂತ. ಆದ್ರೆ ನೀವು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ, ಆದ್ರೆ ಹೊರಗಿನ ಸೌಂಡ್ ಬರ್ತದೆ. ಹೊರಗಿನ ಸೌಂಡ್ ಜಾಸ್ತಿ ಬರ್ತೈತಿ. ಅಂದ್ರೆ ಈ ಸದ್ದು ಯಾವ ರೀತಿ ಹೊರಗಿನ ಸೌಂಡ್ ಬರಾಗತ್ತೆ ನೋಡು, ಆ ಥರ ನಾಯ್ಸ್ ಜಾಸ್ತಿ ಬರ್ತಿರ್ತೈತಿ. ಆ ರೀತಿ ಬರಬಾರ್ದಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಮಂದಿ ಏನು ಮಾಡ್ತಾರಪ್ಪ ಅಂದ್ರೆ ವೈರ್ಲೆಸ್ ಮೈಕ್ ಯೂಸ್ ಮಾಡ್ತಾರೆ. ವೈರ್ಲೆಸ್ ಮೈಕ್ ಅಂದ್ರೆ ಹೆಂಗಿರ್ತಾವಂದ್ರೆ, ಒಂದು ಮೊಬೈಲಿಗೆ ರಿಸೀವರ್ ಅಟ್ಯಾಚ್ ಇರ್ತೈತಿ. ಮತ್ತು ಹೆಚ್ಚಿಗೆ ಅಂದರೆ ಒಂದು 100 ಮೀಟರ್ ದೂರ ಇದ್ದರೂ ಕೂಡ ಅವರು ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಾ ಇರ್ತೀವಿ. ನಿಮಗಾಗಿ ಒಂದು ಒಳ್ಳೆಯ ಮೈಕ್ನ ಇವತ್ತು ಪರ್ಚೇಸ್ ಮಾಡೋಸಾಗತ್ತೆ ನಿಮ್ಗೆ. ಅದೇ ಮೈಕ್ ಇದು ಗ್ರೇನೇರೋ P10 ಅಂತ. ಈ ಮೈಕ್ ಹೆಸರು ಗ್ರೇನೇರೋ P10 ಅಂತ. ಇದನ್ನು ಎಲ್ಲ ನಿಮ್ಗೆ ಯಾವ್ಯಾವ ರೀತಿ ಯೂಸ್ ಮಾಡಬೇಕು, ಏನೇನು ಇರ್ತಾವೆ ಒಳಗಂತ ಎಲ್ಲ ಒಟ್ಟು ತೋರಿಸ್ತೀನಿ ಬನ್ನಿ. ಮೊದಲನೇದು ಇದು ನಾವು ಓಪನ್ ಮಾಡ್ಲಾಕತ್ತೀನಿ. ಇದ್ರಾಗ ಇರ್ತದ ಒಂದು ವ್ಯಾರಂಟಿ ಕಾರ್ಡ್ ಮತ್ತು ಗೈಡೆನ್ಸ್ ಕಾರ್ಡ್. ಇದು ಈ ರೀತಿ ಒಂದು ಬಾಕ್ಸ್ ಇರ್ತೈತಿ. ಈ ಬಾಕ್ಸ್ನಲ್ಲಿ ಒಂದು ರಿಸೀವರ್, 2 ಟ್ರಾನ್ಸ್ಮಿಟರ್ ಇರ್ತಾವೆ. ಇದು ರಿಸೀವರ್, ಇದು ಟ್ರಾನ್ಸ್ಮಿಟ್ರ್ ಮತ್ತು ಇದು ಟ್ರಾನ್ಸ್ಮಿಟ್ರ್. ನೋಡಿ ಇಲ್ಲಿ ಈ ಬಾಕ್ಸಲ್ಲಿ ಚಾರ್ಜ್ ಎಷ್ಟು ಇರ್ತಂತ, ಇದು 64% ಇದು ಚಾರ್ಜಿಂಗ್. ಮತ್ತು ಆ ಸೈಡ್ ಈ ಸೈಡ್ ಗ್ರೀನ್ ಲೈಟ್ ಏನು ಬ್ಲಿಂಕ್ ಆಗತ್ತಿರ್ತಾವಲ್ಲ, ಅವು ಚಾರ್ಜಿಂಗ್ ಆಲ್ ಆಗತ್ತಾವಂತ ಇವು ತೋರಿಸ್ತದೆ. ಇದು ಮತ್ತು ಇವು ಕೇಬಲ್ ವೈರ್, USB ಕೇಬಲ್ ವೈರ್. ಅಂದರೆ ಕ್ಯಾಮ್ರಾಕ್ಕೆ ನೀವು ಸೆಟ್ ಮಾಡ್ಕೋತಿದ್ರ ಅಂದ್ರೆ, ಕಂಪ್ಯೂಟರ್ಗೆ ಸೆಟ್ ಮಾಡ್ಕೋತಿದ್ರ ಅಂದ್ರೆ, ಲ್ಯಾಪ್ಟಾಪಿಗೆ ಸೆಟ್ ಮಾಡ್ಕೋತಿದ್ರ ಅಂದ್ರೆ ಅದರಲ್ಲೂ ಕೂಡ ಇವು ಯೂಸ್ ಆಗ್ತವೆ. ಇವು ಟ್ರಾನ್ಸ್ಮಿಟರ್ಗಳು ಚಾರ್ಜ್ ಮಾಡೋಕ್ಕೂ ಕೂಡ ಒಂದೇ ಸಲಕ್ಕೆ 2 ಟ್ರಾನ್ಸ್ಮಿಟರ್ ಚಾರ್ಜ್ ಮಾಡ್ಬೋದು. ಈ ರೀತಿ ಕೊಟ್ಟಿರ್ತಾರೆ. ಇದು ಏನಪ್ಪ ಅಂದ್ರೆ, ಯಾರಾದರೂ ಐಫೋನ್ ಯೂಸ್ ಮಾಡ್ತಿದ್ರೆ ಅಂದ್ರೆ ಐಫೋನ್ ಯೂಸ್ ಮಾಡೋರಿಗೋಸ್ಕರ ಇದೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದು ಈಗ ಇದು ಯಾವ ರೀತಿ ಕನೆಕ್ಟ್ ಮಾಡ್ಬೇಕಂತ ಹೇಳ್ತೀನಿ ನಾನು. ಇದು ಆಂಡ್ರಾಯ್ಡ್ ಮೊಬೈಲಲ್ಲಿ ನಾರ್ಮಲ್ ಕ್ಯಾಮ್ರಾ ಆ್ಯಪಲ್ಲಿ ಇದು ವರ್ಕ್ ಮಾಡೋದಿಲ್ಲ. ಅದಕ್ಕಾಗಿ ಪ್ಲೇಸ್ಟೋರಲ್ಲಿ ಓಪನ್ ಕ್ಯಾಮ್ರಾ ಒಂದು ಆ್ಯಪ್ ಬರುತ್ತೆ. ಓಪನ್ ಕ್ಯಾಮ್ರಾ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡಿ ಕೆಳಗಡೆ ಕಾಣ್ತಿದೆ. ಈಗ ಇದೆಲ್ಲ ನಾನು ಕನೆಕ್ಟ್ ಮಾಡ್ತೀನಿ, ಯಾವ ರೀತಿ ಕನೆಕ್ಟ್ ಮಾಡಬೇಕು ಮತ್ತು ಯಾವ ರೀತಿ ಯೂಸ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಇವು ಹೊರಗಡೆ ತೆಗಿಲಾಕತ್ತೀನಿ. ಈಗ ಒಂದು ರಿಸೀವರ್ ಮತ್ತು ಒಂದು ಟ್ರಾನ್ಸ್ಮಿಟರ್. ಈಗ ಇದು ರಿಸೀವರ್, ಇದಕ್ಕೆ ಮೊಬೈಲ್ಗೆ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಿದೆ. ಇಲ್ಲಿ ನೋಡಿ ಕೆಂಪು ಲೈಟ್ ಬ್ಲಿಂಕ್ ಆಗ್ತಾಯಿದೆ, ಅಂದರೆ ಹೋಗೋದು ಬರೋದು ಮಾಡಾಕತ್ತ. ಆ ರೀತಿ ಹೋಗೋದು ಬರೋದು ಮಾಡ್ಲಕತ್ತಿತ್ತಪ್ಪ ಅಂದ್ರೆ ಈ ರಿಸೀವರ್ಗೆ ಯಾವುದೇ ಟ್ರಾನ್ಸ್ಮಿಟರ್ ಕನೆಕ್ಟ್ ಆಗಿಲ್ಲ ಎಂದರ್ಥ. 2ರಲ್ಲಿ ಒಂದು ಕನೆಕ್ಟ್ ಆದ್ರೆ ಅದು ಸ್ಟಾಪ್ ಆಗುತ್ತೆ, ಒಂದೇ ರೀತಿ ಹತ್ಕೊಂಡಿರುತ್ತೆ. ಇದು ಆನ್ ಮಾಡ್ಬೇಕಾದ್ರೆ ಸೈಡಲ್ಲಿ ಒಂದು ಬಟನ್ ಐತೆ ನೋಡಿ. ಈ ಸೈಡಲ್ಲಿ ಈ ಬಟನ್ ಐತಿ. ಇದನ್ನು 3 ಸೆಕೆಂಡ್ಗಳ ಕಾಲ ಪ್ರೆಸ್ ಮಾಡಿ ಹಿಡಿಬೇಕು. ಪ್ರೆಸ್ ಮಾಡಿ ಹಿಡಿದ್ರೆ ಈ ರೀತಿ ಇದು ಲೈಟ್ ಬೀಳುತ್ತೆ. ಇದು ಎಷ್ಟು ಚಾರ್ಜಿಂಗ್ ಇದೆ ಅಂತ ತೋರಿಸ್ತದೆ. 60%ಗಿಂತ ಮ್ಯಾಗ ಐತಂದ್ರೆ ಈ ರೀತಿ ಗ್ರೀನ್ ಲೈಟ್ ಬೀಳುತ್ತೆ. 60%ಗಿಂತ ಕೆಳಗಿತ್ತಂದ್ರೆ ಯೆಲ್ಲೋ ಲೈಟ್ ಬೀಳ್ತದೆ. ಮತ್ತು 20%ಗಿಂತ ಕೆಳಗಿತ್ತಂದ್ರೆ ರೆಡ್ ಲೈಟ್. ಈಗ ನಾನು ಕನೆಕ್ಟ್ ಮಾಡ್ಕೊತೀನಿ. ಏನಪ್ಪ ಅಂದ್ರೆ ಈಗ ಕನೆಕ್ಟ್ ಮಾಡ್ಕೊಂಡೆ ನಾನು. ಈಗ ನಾನು ಇಲ್ಲಿ ಓಪನ್ ಕ್ಯಾಮ್ರಾದಲ್ಲಿ ಹೋಗಿ ಒಂದು ವಿಡಿಯೋ ಮಾಡ್ತೀನಿ ನಾನು. ಎಕ್ಸಾಂಪಲು ಯಾವ ರೀತಿ ನಿಮಗೆ ಸೌಂಡ್ ಬರುತ್ತೆ ಅಂತ. ಇಷ್ಟೊತ್ತು ನಾವು ನಿಮಗೆ ಇನ್ಫಾರ್ಮೇಷನ್ ಹಿಡಿಯೋದು ವಿತೌಟ್ ಮೈಕ್. ಈ ಸದ ನಾನು ವಿತ್ ಮೈಕ್ ಪ್ರೂಫ್ ಇಟ್ಕೊಂಡು ನಿಮಗೆ ನಾನು ವಿಡಿಯೋನ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಈಗ ನಾನು ಈಗ ನಾನು ಚಾಲೂ ಮಾಡೀನಿ, ಅಂದ್ರೆ ಸ್ಟಾರ್ಟ್ ಮಾಡಿದ್ದೀನಿ. ಹಿಂದಿನ ಒಂದು ವಿಡಿಯೋದಲ್ಲಿ ಹೆಂಗೆ ಸೌಂಡ್ ಬರ್ತಿತ್ತು ಮತ್ತು ಈ ವಿಡಿಯೋದಲ್ಲಿ ಹೆಂಗೆ ಸೌಂಡ್ ಬರ್ತಂದ್ರೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಲತ್ತೈತಿ ನೋಡಿ ಫ್ರೆಂಡ್ಸ್. ಇದು 0 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಐತಿ. ಈಗ ನಾನು ಲೆವೆಲ್ 1 ಮಾಡ್ತೀನಿ. ಯಾವ ರೀತಿ ಧ್ವನಿ ಡಿಫ್ರೆನ್ಸ್ ಬರುತ್ತಂತ ನೀವು ಕೂಡ ಅಬ್ಸರ್ವ್ ಮಾಡಿರಿ. ಇದು ಲೆವೆಲ್ 1 ನಾಯ್ಸ್ ಕ್ಯಾನ್ಸಲೇಷನ್.
ನಾನು ಈಗ ಮಾತಾಡ್ಲಾಗ್ತಿನಿಲ್ಲ, ನೀವು ಕೂಡ ಯಾವ ಲೆವೆಲಲ್ಲಿ ಯಾವ ರೀತಿ ಕ್ಲಿಯರ್ ಬರ್ತಂತ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ಇದು 1ನೇ ಲೆವೆಲ್, ಇದು ಈಗ 2ನೇ ಲೆವೆಲ್. ಇದು 2ನೇ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ನೋಡಿ. ನೀವು ಕೂಡ ಧ್ವನಿಯ ಒಂದು ಡಿಫ್ರೆನ್ಸ್ ಅಬ್ಸರ್ವ್ ಮಾಡ್ರಿ ಹಂಗೆ. ಇದು 3ನೇ ಲೆವೆಲ್, 3rd ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್. ಈಗ ನೋಡಿ 3rd ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ 1ನೇ ಲೆವೆಲಲ್ಲಿ ಯಾವ ರೀತಿ ಬಂತು, 2ನೇ ಲೆವೆಲಲ್ಲಿ ಯಾವ ರೀತಿ ಬಂತು, 3ನೇ ಲೆವೆಲಲ್ಲಿ ಯಾವ ರೀತಿ ಬಂತು, 0 ಲೆವೆಲಲ್ಲಿ ಯಾವ ರೀತಿ ಇತ್ತಂತ ನೀವು ಕೂಡ ಡಿಫ್ರೆನ್ಸ್ ಕೂಡ ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಕೊಂಡ್ಕೋಬೋದು. ಈಗ ನಾನು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತಾ ಹೇಳ್ತೇನೆ. ನಾನು ಈಗ ಹೊರಗಡೆ ಹೋಗ್ತೀನಿ. ಈಗ ನಾನು 3rd ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನಲ್ಲಿ ಇದ್ದೀನಿ. ನಾನು ನೋಡಿ ನನ್ನ ಧ್ವನಿ ಯಾವ ರೀತಿ ಕ್ಲಿಯರಾಗಿ ಬರ್ಲಾಗತ್ತದಂತ. ಇದು 3rd ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್. ನಾನು ಈಗ 3rd ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನಲ್ಲಿ ಮಾತಾಡತ್ತೀನಿ. ಧ್ವನಿ ಎಷ್ಟು ಕ್ಲಿಯರ್ ಬರ್ಲಾಗತ್ತೈತೆ ಅಂತ ನಿಮಗೂ ಗೊತ್ತಿರ್ತೈತಿ. ಇಲ್ಲೆಲ್ಲ ಆಜು ಬಾಜು ಕೂಡ ಎಲ್ಲ ಮನೆಗಳದಾವ, ಸೌಂಡ್ ಬರ್ಲಾಕತ್ತೈತಿ. ಯಾವುದೇ ರೀತಿ ಸದ್ದು ನಿಮ್ಗೆ ಹೊರಗಿನ ಸೌಂಡ್ ಯಾವುದೇ ರೀತಿ ಕೇಳಿಸಲಾಗೈತಿ. ಈಗ ನಾನು 0 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ಗೆ ಬರ್ತೇನೆ. ನನಗೆ ಇದು 0 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್. ಈಗ ಸ್ಟಾರ್ಟ್ ಮಾಡಿದ ಮೇಲೆ ಈ ರೀತಿ ಇರ್ತೈತಿ. ಈಗ ನಾನು ಲೆವೆಲ್ 1 ಮಾಡ್ತೀನಿ. ಇದು ಲೆವೆಲ್ 1 ನಾಯ್ಸ್ ಕ್ಯಾನ್ಸಲೇಷನ್. ಇದು 1ನೇ ಲೆವೆಲ್ ಫಸ್ಟಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಈ ರೀತಿ ನಿಮಗೆ ಸೌಂಡ್ ಬರುತ್ತೆ. 2ನೇ ಲೆವೆಲ್, ಈಗ ನಾನು 2ನೇ ಲೆವೆಲ್ಗೆ ಹೋಗ್ತೀನಿ. ಇದು 2ನೇ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್. ಇದು ಲೆವೆಲ್ 2 ನಾಯ್ಸ್ ಕ್ಯಾನ್ಸಲೇಷನಲ್ಲಿ ಇದ್ದೀನಿ. ನಾವು ಹೊರಗಿನ ಸೌಂಡ್ ಈಗ ಬರುತ್ತೆ ಅಂದ್ರೆ ಕಡಿಮೆ ಬರ್ತೈತಿ. ಈಗ ನಾನು ಲೆವೆಲ್ 3ನಲ್ಲಿ ಬರ್ತೀನಿ. ಇದು ಲೆವೆಲ್ 3 ನಾಯ್ಸ್ ಕ್ಯಾನ್ಸಲೇಷನ್. ಲೆವೆಲ್ 3 ನಾಯ್ಸ್ ಕ್ಯಾನ್ಸಲೇಷನ್ ಯಾವ ರೀತಿ ಕ್ಲಿಯರಾಗಿ ಬರ್ತದೆ ಅಂತ ಇದು ಮಾಡ್ಬೋದು. ಅದೇ ರೀತಿ ನೀವು ಈ ರೀತಿ ಇಲ್ಲೆಲ್ಲ ಇಟ್ಕೊಂಡು ಕೂಡ ಮಾತಾಡಬೋದು. ಯಾವುದೇ ರೀತಿ 3rd ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಈಸ್ ಬೆಸ್ಟ್. 3rd ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ನಲ್ಲಿ ನೀವು ವಿಡಿಯೋಗಳನ್ನು ಮಾಡಬೇಕು. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ.